ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇವತ್ತು ದಕ್ಷಿಣ ಭಾರತದ ಒಬ್ಬ ಬಹುಭಾಷಾ ತಾರೆ ಜಯಚಿತ್ರ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಯಚಿತ್ರ ಅವರ ಹೆಸರು ಕೇಳಿದ ತಕ್ಷಣ ಕನ್ನಡಿಗರಿಗೆ ನೆನಪಾಗೋದು ಹುಲಿಯ ಹಾಲಿನ ಮೇವು ಚಿತ್ರ. ಅನೇಕ ಕಾರಣಗಳಿಗೆ ಇವತ್ತಿಗೂ ನೆನೆಸಿಕೊಳ್ಳುವಂಥ ಒಂದು ಚಿತ್ರ, ದೊಡ್ಡ ಬಜೆಟ್ಟಿನ ಚಿತ್ರ, ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಹಾಸು ಹೊಕ್ಕಾಗಿರುವ ಕೊಡವರ ವೀರಗಾಥೆಯ ಕಥಾನಕವನ್ನು ಹೊಂದಿರುವಂಥ ಚಿತ್ರ. ಅಂಥ ಚಿತ್ರಗಳು ಬಂದಿರೋದು ಅಪರೂಪ. ವಿಷ್ಣುವರ್ಧನ್ ಅವರ ಒಂದು ಸಾಮಾಜಿಕ ಚಿತ್ರ ಮುತ್ತಿನಹಾರ, ರಾಜ್ಕುಮಾರ್ ಅವರ ಈ ಹುಲಿಯ ಹಾಲಿನ ಮೇವು, ಇದನ್ನು ಬಿಟ್ಟರೆ ಪುಟ್ಟಣ್ಣ ಕಣಗಾಲ್ ಅವರು ತೆರೆಗೆ ತಂದ ಎಡಕಲ್ಲು ಗುಡ್ಡದ ಮೇಲೆ, ಹೀಗೆ ಆ ಪ್ರದೇಶದ ಕಥೆಯನ್ನು ಹೊಂದಿರುವಂಥ ಚಿತ್ರಗಳು ಬಹಳ ಕಡಿಮೆ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಬ್ಬ ವೀರ ಯೋಧ. ಆ ಪಾತ್ರದ ಹೆಸರು ಚೆಂಗುಮಣಿ. ಆತನಿಗೆ ಇಬ್ಬರು ಪ್ರೇಮಿಯರಿರ್ತಾರೆ. ಒಬ್ಬಳು ಪೂವಿ, ಮತ್ತೊಬ್ಬಳು ತಂಗ. ಪೂವಿಯ ಪಾತ್ರವನ್ನು ದಕ್ಷಿಣ ಭಾರತದ ಮತ್ತೊಬ್ಬ ಪ್ರಖ್ಯಾತ ತಾರೆ ಜಯಪ್ರದಾ ಅವರು ನಿರ್ವಹಣೆ ಮಾಡಿದ್ರೆ, ತಂಗ ಪಾತ್ರಕ್ಕೆ ಮೊದಲ ಬಾರಿಗೆ ಕನ್ನಡಕ್ಕೆ ಜಯಚಿತ್ರ ಅವರನ್ನು ಕರ್ಕೊಂಡು ಬರಲಾಗುತ್ತೆ. ಆದರೆ ನೀವು ಜಯಚಿತ್ರ ಅವರ ವಿಕಿಪೀಡಿಯಾ ಪುಟಕ್ಕೆ ಹೋಗಿ ಅವರ ಮೊದಲ ಕನ್ನಡ ಚಿತ್ರವನ್ನು ಹುಡುಕಿದರೆ ಅಲ್ಲಿ ಮಣ್ಣಿನ ಮಗ ಎನ್ನುವ ವಿವರ ಸಿಗುತ್ತೆ. ಅದು ಖಂಡಿತವಾಗಿಯೂ ಅಲ್ಲ. ಮಣ್ಣಿನ ಮಗ ಚಿತ್ರದಲ್ಲಿ ಅಭಿನಯಿಸಿರೋದು ಜಯಕುಮಾರಿಯವರು. ಈ ಜಯ ಎನ್ನುವ ಹೆಸರಿನಿಂದ ಆರಂಭವಾಗುವ ಅನೇಕ ನಾಯಕಿಯರು ಇದ್ದಿದ್ದರಿಂದಾಗಿ ಈ ರೀತಿಯ ಒಂದು ಗೊಂದಲ ಇದೆ. ಜಯಪ್ರದಾ, ಜಯಚಿತ್ರ, ಜಯಸುಧಾ, ಜಯಕುಮಾರಿ, ವಿಜಯಲಲಿತಾ, ಜಯಲಲಿತಾ, ಹೀಗೆ ಜಯ ಅನ್ನೋದು ಚಿತ್ರರಂಗದಲ್ಲಿ ಕೂಡ ತುಂಬ ಪ್ರಸಿದ್ಧವಾಗಿರುವಂಥ ಒಂದು ಹೆಸರು. ಹುಲಿಯ ಹಾಲಿನ ಮೇವು ಚಿತ್ರದ ಸಂದರ್ಭದಲ್ಲಿ ಜಯಚಿತ್ರ ಅವರೇ ಅನೇಕ ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ, ಇದು ನನ್ನ ಮೊದಲ ಕನ್ನಡ ಚಿತ್ರ. ನಾನು ತಮಿಳು, ತೆಲುಗು, ಮಲಯಾಳಂನಲ್ಲಿ ಸಾಕಷ್ಟು ಬೇಡಿಕೆಯ ನಟಿಯಾಗಿ ಕಾಲ್ ಶೀಟ್ ಇಲ್ಲದೇ ಇದ್ದರೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಾಯಕಿಯಾಗಿ ಅಭಿನಯಿಸುವ ಅವಕಾಶ ಸಿಕ್ಕಿದ್ರಿಂದ ಡೇಟನ್ನು ಹೊಂದಿಸ್ಕೊಂಡು ಇಲ್ಲಿ ಬಂದು ಚಿತ್ರೀಕರಣದಲ್ಲಿ ತೊಡಗಿಕೊಂಡೆ. ಮೊದಲ ಕನ್ನಡ ಚಿತ್ರ, ಗೊತ್ತಿಲ್ಲದ ಭಾಷೆ. ಆದರೆ ರಾಜ್ಕುಮಾರ್ ಅವರು ನೀಡಿದಂಥ ಸಹಕಾರ ಹಾಗೂ ಚಿತ್ರತಂಡದವರ ಬೆಂಬಲದಿಂದಾಗಿ ನಾನು ಸುಲಭವಾಗಿ ಅಭಿನಯಿಸೋದಕ್ಕೆ ಅವಕಾಶ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಮುಂದೆ ಜಯಚಿತ್ರ ಅವರು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಮನೆ ಮನೆ ಕಥೆ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಜಯಚಿತ್ರ ಅವರು ಜನಿಸಿದ್ದು 1957ನೇ ಇಸ್ವಿ ಸೆಪ್ಟೆಂಬರ್ 5ನೇ ತಾರೀಕು. ಅವರ ಎತ್ತರ 5 ಅಡಿ 3 ಅಂಗುಲ. ಇಲ್ಲಿ ಅವರ ದೈಹಿಕ ಎತ್ತರದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಚಿತ್ರರಂಗದಲ್ಲಿ ನಾಯಕಿಯಾಗಿ ಬೆಳಗಬೇಕಾದ್ರೆ ಸಾಕಷ್ಟು ಎತ್ತರ ಇರಬೇಕು, ಸುಂದರವಾಗಿರಬೇಕು, ಸುಂದರವಾದ ಅಂಗಸೌಷ್ಠವವನ್ನು ಹೊಂದಿರಬೇಕು. ಈ ರೀತಿಯ ಒಂದು ಅಲಿಖಿತ ನಿಯಮಗಳು, ಮಾನದಂಡಗಳು ಚಾಲ್ತಿಯಲ್ಲಿದ್ದಂಥ ಕಾಲದಲ್ಲಿ ಜಯಚಿತ್ರ ಅವರು ಚಿತ್ರರಂಗಕ್ಕೆ ಬಂದಿದ್ದು. ನೋಡಿ, ದಕ್ಷಿಣ ಭಾರತದಲ್ಲಿ ನಾಯಕಿಯರ ಎತ್ತರ ಸ್ವಲ್ಪ ಕಡಿಮೆ ಇದ್ದು ಅವರು ಸ್ವಲ್ಪ ಸ್ಥೂಲಕಾಯದವರಾಗಿದ್ದರೂ ಸಹ ನೋಡೋದಕ್ಕೆ ಅಂದವಾಗಿದ್ದು ಪ್ರತಿಭೆ ಇದ್ದರೆ ಅಂಥವರಿಗೆ ಅವಕಾಶಗಳು ಸಿಗ್ತಾ ಇತ್ತು. ಹಿಂದಿಯಲ್ಲಿ ಆ ರೀತಿಯ ಕಲಾವಿದೆಯರು ಬಹಳ ಕಡಿಮೆ. ಒಬ್ಬರು ನೀತು ಸಿಂಗ್ ಅವರು, ಇನ್ನೊಬ್ಬರು ಮೌಶುಮಿ ಚಟರ್ಜಿ, ಇಬ್ಬರನ್ನು ನಾವು ಇಲ್ಲಿ ಹೆಸರಿಸ್ಕೊಳ್ಬಹುದು, ನೆನೆಸ್ಕೊಳ್ಬಹುದು. ಇನ್ನು ಜಯಾ ಬಾಧುರಿಯವರು ಕಡಿಮೆ ಎತ್ತರದವರಾಗಿದ್ದರೂ ಸಹ ಅವರೇನು ದಪ್ಪ ಇರಲಿಲ್ಲ. ಆದರೆ ಇವರೆಲ್ಲರೂ ಆ ಕಡಿಮೆ ಎತ್ತರದಿಂದಾಗಿ ಸ್ವಲ್ಪ ನೋಡೋದಕ್ಕೆ ಸ್ಥೂಲಕಾಯರಾಗಿದ್ದರು. ಜಯಚಿತ್ರ ಅವರದ್ದು ಅದೇ ರೀತಿಯ ಮೈಕಟ್ಟು. ದಕ್ಷಿಣ ಭಾರತದಲ್ಲಿ ಇಂಥ ನಾಯಕಿಯರು ಅನೇಕರು ಇದ್ದರು. ಬಹುಭಾಷಾ ತಾರೆ ಶುಭಾ ಅವರಿದ್ದರು. ಕನ್ನಡದಲ್ಲೇ ಬಜಾರಿ ಪಾತ್ರಗಳಿಂದ ಹೆಸರಾದ ಮಂಜುಳಾ ಅವರಿದ್ದರು. ಬಿ ವಿ ರಾಧಾ ಅವರು ಅದೇ ರೀತಿಯ ಒಬ್ಬ ಕಲಾವಿದೆ. ಆದರೆ ತಮ್ಮ ಈ ಕಡಿಮೆ ಎತ್ತರ ಹಾಗೂ ಅದರಿಂದಾಗಿ ಸ್ವಲ್ಪ ಸ್ಥೂಲಕಾಯವಾಗಿ ಕಾಣುವಂಥ ಆ ಒಂದು ಕೊರೆಗಳನ್ನು ಮೀರಿ ತಮ್ಮ ಪ್ರತಿಭೆಯಿಂದಾಗಿ ಸಾಕಷ್ಟು ಅವಕಾಶಗಳನ್ನು ಪಡೆದವರು ಜಯಚಿತ್ರ ಅವರು. ಮೂಲತಃ ಅವರು ಹುಟ್ಟಿದ್ದು ಆಂಧ್ರದಲ್ಲಿ. ಆದರೆ ಅವರ ಕುಟುಂಬ ಬದುಕಿಗಾಗಿ ಚೆನ್ನೈಗೆ ಬರುತ್ತೆ, ಅಂದರೆ ಆವತ್ತಿನ ಮದ್ರಾಸಿಗೆ ಬರುತ್ತೆ. ಅವರ ತಂದೆ ಒಬ್ಬ ಪಶು ವೈದ್ಯರಾಗಿದ್ದರು. ಅದಕ್ಕೂ ಮೊದಲು ಅವರು ಲಾಯರ್ ಆಗಿರ್ತಾರೆ. ತಾಯಿಯ ಹೆಸರು ಅಮ್ಮಾಜಿ ಅಂತ. ಅವರು ಜಯಶ್ರೀ ಎನ್ನುವ ಹೆಸರಿನಲ್ಲಿ ಚಿತ್ರರಂಗದಲ್ಲಿ ಕೂಡ ಸಕ್ರಿಯರಾಗಿದ್ದರು. ತಮಿಳಿನ ಮಹಾವೀರನ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ತೆಲುಗಿನ ದೈವಬಲಂ ಚಿತ್ರದಲ್ಲಿ 1959ರಲ್ಲಿ ಅವರು ಎನ್ ಟಿ ರಾಮರಾವ್ ಅವರ ಜೊತೆಯಲ್ಲಿಯೇ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಮುಂದೆ ಜಯಚಿತ್ರ ಅವರು ಚಿತ್ರರಂಗಕ್ಕೆ ಬಂದು ನಾಯಕಿಯಾಗಿ ಅವರೂ ಸಹ ಎನ್ ಟಿ ರಾಮರಾವ್ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರಿಂದ ಕನ್ನಡದಲ್ಲಿ ಹೇಗೆ ತಾಯಿ ಮಗಳು ಇಬ್ಬರಿಗೂ ಹೀರೋ ಆಗಿ ರಾಜ್ಕುಮಾರ್ ಅವರು ಅಭಿನಯಿಸಿದ
ಒಂದು ಉದಾಹರಣೆಯನ್ನು ನಾವು ಆದವಾನಿ ಲಕ್ಷ್ಮೀದೇವಿ ಹಾಗೂ ರೂಪಾದೇವಿಯವರ ವಿಚಾರದಲ್ಲಿ ನೋಡ್ತೀವೋ, ಅದೇ ರೀತಿಯಲ್ಲಿ ತೆಲುಗು ಚಿತ್ರರಂಗದಲ್ಲಿ ಎನ್ ಟಿ ರಾಮರಾವ್ ಅವರೊಂದಿಗೆ ನಾಯಕಿಯಾಗಿ ಜಯಶ್ರೀ ಹಾಗೂ ಅವರ ಮಗಳು ಜಯಚಿತ್ರ ಇಬ್ಬರೂ ಅಭಿನಯಿಸಿರೋದು ಒಂದು ದಾಖಲೆ. ಜಯಚಿತ್ರ ಅವರ ಮೊದಲ ಹೆಸರು ರೋಹಿಣಿ ಅಂತ. ತಾಯಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ತಂದೆ ವೈದ್ಯರಾಗಿದ್ದರಿಂದಾಗಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇದ್ದರು. ಹಾಗಾಗಿ ಜಯಚಿತ್ರ ಅವರ ಮೇಲ್ವಿಚಾರಣೆಯನ್ನು, ಅವರ ಬೇಕು ಬೇಡಗಳನ್ನೆಲ್ಲ ನೋಡ್ಕೋತಾ ಇದ್ದಿದ್ದು ಅವರ ಪ್ರೀತಿಯ ಅಜ್ಜಿ. 1966ರಲ್ಲಿ ತೆರೆಗೆ ಬಂದ ಒಂದು ತೆಲುಗು ಚಿತ್ರ ಭಕ್ತ ಪೋತನ. ಆ ಚಿತ್ರದ ಚಿತ್ರೀಕರಣ ಯಾವಾಗ ಆರಂಭ ಆಯಿತೋ ಗೊತ್ತಿಲ್ಲ, ಆದರೆ ಸುಮಾರು 6-7 ವರ್ಷ ವಯಸ್ಸಿನಲ್ಲಿ ಜಯಚಿತ್ರ ಅವರು ಆ ಚಿತ್ರದಲ್ಲಿ ಬಾಲ ಕಲಾವಿದೆಯಾಗಿ ಕಾಣಿಸ್ಕೊಂಡಿದ್ದಾರೆ. ತಾಯಿ ಚಿತ್ರರಂಗದಲ್ಲಿ ಇದ್ದಿದ್ದರಿಂದ, ಜೊತೆಗೆ ಮಗಳಿಗೂ ಸಹ ಅಭಿನಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ, ಒಬ್ಬ ಬಾಲ ಕಲಾವಿದೆಯಾಗಿ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ರಿಂದ ತಾಯಿ ಜಯಶ್ರೀ ಅವರಿಗೆ ಮಗಳೂ ಸಹ ಚಿತ್ರರಂಗದಲ್ಲಿ ಮುಂದೆ ಬರಲಿ ಅನ್ನುವಂಥ ಒಂದು ಆಸೆ ಇತ್ತು. ಹಾಗಾಗಿ ಅವರು ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಒಮ್ಮೆ ಕನ್ನಡಿಗ ಬಿ ವಿಠಲಾಚಾರ್ಯ ಅವರು ತೆಲುಗಿನಲ್ಲಿ ಬೀದಲ ಪಾಟ್ಲು ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ. ಆ ಚಿತ್ರದ ಒಂದು ಪಾತ್ರಕ್ಕೋಸ್ಕರ ಜಯಚಿತ್ರ ಅವರನ್ನು ಆಡಿಷನ್ ಮಾಡ್ತಾರೆ. ಆದರೆ ಜಯಚಿತ್ರ ಅವರ ಸಂಭಾಷಣೆ ಹೇಳುವ ರೀತಿ, ರೂಪ ಅವೆಲ್ಲವೂ ಅವರಿಗೆ ಒಪ್ಪಿಗೆ ಆಗುತ್ತೆ. ತಮ್ಮ ಕಥೆಗೆ ಆಕೆ ಎಲ್ಲೋ ಒಂದು ಕಡೆಯಲ್ಲಿ ತುಂಬ ಎಳಸು ಅನಿಸುತ್ತೆ ಅಂತ ಹೇಳಿ ಆ ಚಿತ್ರ ಜಯಚಿತ್ರ ಅವರಿಗೆ ಸಿಕ್ಕಲಿಲ್ಲ. ಆದರೆ ವಿಠಲಾಚಾರ್ಯ ಅವರು ಜಯಚಿತ್ರ ಅವರ ಪ್ರತಿಭೆಯನ್ನು ಮನಗಂಡು ಅವರನ್ನು ತಮ್ಮ ಮಿತ್ರ KS ಗೋಪಾಲಕೃಷ್ಣನ್ ಅವರಿಗೆ ಪರಿಚಯಿಸ್ತಾರೆ. ಗೋಪಾಲಕೃಷ್ಣನ್ ಅವರು ಆ ಸಂದರ್ಭದಲ್ಲಿ ಕೊರತ್ತಿ ಮಗನ್ ಎನ್ನುವ ಒಂದು ಚಿತ್ರವನ್ನು ಕೈಗೆತ್ಕೊಂಡಿರ್ತಾರೆ. 1972ರಲ್ಲಿ ತೆರೆಗೆ ಬಂದ ಚಿತ್ರ. ಆ ಚಿತ್ರದ ಒಂದು ಪಾತ್ರಕ್ಕಾಗಿ ಜಯಚಿತ್ರ ಅವರನ್ನು ಆಡಿಷನ್ ಮಾಡ್ತಾರೆ. ಜಯಚಿತ್ರ ಅವರ ಆ ಬಿಡುಬೀಸಾದ ಮಾತುಗಾರಿಕೆ, ಸಂಭಾಷಣೆ ಹೇಳುವ ರೀತಿ, ಜೊತೆಗೆ ಅವರ ಮುಖದಲ್ಲಿದ್ದಂಥ ಆ ಹೊಳಪು, ಸೌಂದರ್ಯ, ಇವುಗಳಿಂದಾಗಿ ಆ ಪಾತ್ರಕ್ಕೆ KS ಗೋಪಾಲಕೃಷ್ಣನ್ ಅವರು ಜಯಚಿತ್ರ ಅವರನ್ನು ಆಯ್ಕೆ ಮಾಡ್ತಾರೆ. ಅದು ಅವರ ಮೊದಲ ಚಿತ್ರ. ನೋಡಿ, ಆವತ್ತಿನ ಕಾಲಕ್ಕೆ ಚಲನಚಿತ್ರಗಳಲ್ಲಿ ಬಹಳ ಬೇಗ ನಿರ್ದೇಶಕರು ಹೇಳಿದ್ದನ್ನು ಗ್ರಹಿಸಿಕೊಂಡು ಪಾತ್ರವನ್ನು ನಿರ್ವಹಣೆ ಮಾಡುವಂಥ ಕಲಾವಿದರಿಗೆ ಬೇಡಿಕೆ ಇರ್ತಾಯಿತ್ತು. ಯಾಕೆಂದರೆ ಇವತ್ತಿನ ಹಾಗೆ ಡಿಜಿಟಲ್ ಯುಗ ಅಲ್ಲ ಅದು. ಅವತ್ತಿಗೆ ರೀಲ್ಗಳನ್ನು ಬಳಸಿ, ಕಚ್ಚಾ ಫಿಲಮನ್ನು ಬಳಸಿ ಚಿತ್ರವನ್ನು ತೆಗಿಬೇಕಾಗಿತ್ತು. ಹಾಗಾಗಿ ಒಂದೆರಡು ರಿಹರ್ಸಲ್ ನಂತರ ಟೇಕ್ಗೆ ಹೋದಾಗ ಪಾತ್ರಧಾರಿಗಳು ಏನಾದರೂ ತಪ್ಪು ಮಾಡಿದ್ರೆ ಇಡೀ ಫಿಲಮ್ ವೇಸ್ಟ್ ಆಗ್ತಾಯಿತ್ತು. ಹಾಗಾಗಿ ನುರಿತ ಕಲಾವಿದರಿಗೆ ಅವತ್ತು ಅವಕಾಶಗಳಿತ್ತು. ಜಯಚಿತ್ರ ಅವರ ಪ್ರತಿಭೆಯನ್ನು ಮನಗಂಡು KS ಗೋಪಾಲಕೃಷ್ಣನ್ ಅವರು ತಮ್ಮ ಮುಂದಿನ 3 ಚಿತ್ರಗಳಿಗೆ ಅವರನ್ನು ಸಹಿ ಮಾಡಿಸ್ಕೋತಾರೆ. ಹಾಗೆ ಜಯಚಿತ್ರ ಅವರಿಗೆ ಅವಕಾಶಗಳ ಬಾಗಿಲು ತೆಗೆಯುತ್ತೆ. ಮುಂದೆ ಅವರು ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರ ಮಗಳಾಗಿ ಭಾರತ್ ವಿಲಾಸ್ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತೊಬ್ಬ ದಿಗ್ಗಜ ನಟ MGR ಅವರ ಜೊತೆಯಲ್ಲಿ ನವರತ್ನಂ ಚಿತ್ರದ 9 ನಾಯಕಿಯರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ತಾರೆ. ಇನ್ನು ದಿಗ್ಗಜ ನಿರ್ದೇಶಕರಾಗಿ ಹೆಸರು ಮಾಡಿರುವ K ಬಾಲಚಂದರ್ ಅವರ ಸೊಲ್ಲದ್ದಾನ್ ನಿನೈಕ್ಕಿರೇನ್ ಚಿತ್ರದ 3 ನಾಯಕಿಯರಲ್ಲಿ ಅವರೂ ಸಹ ಒಬ್ಬರಾಗ್ತಾರೆ. ಆ ಚಿತ್ರ ಮುಂದೆ K ಬಾಲಚಂದರ್ ಅವರ ನಿರ್ದೇಶನದಲ್ಲೇ ಸುಂದರ ಸ್ವಪ್ನಗಳು ಎನ್ನುವ ಹೆಸರಿನಲ್ಲಿ ಕನ್ನಡದಲ್ಲಿ ಕೂಡ ತೆರೆಗೆ ಬಂದಿದೆ. ಸೊಲ್ಲದ್ದಾನ್ ನಿನೈಕ್ಕಿರೇನ್ ಚಿತ್ರದಲ್ಲಿ ಕಮಲ್ ಹಾಸನ್ ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ. ಅದಕ್ಕೂ ಮೊದಲು ಕಮಲ್ ಹಾಸನ್ ಅವರು ಒಂದು ಯುವ ಪಾತ್ರದಲ್ಲಿ ಕಾಣಿಸಿಕೊಂಡ ಅರಂಗೇಟ್ರಂ ಚಿತ್ರದಲ್ಲಿ ಸಹ ಜಯಚಿತ್ರ ಅವರು ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ. ಇನ್ನು ದೊಡ್ಡ ಹೆಸರು ಮಾಡಿದಂಥ ಒಂದು ತಮಿಳು ಚಿತ್ರ ಇಳಮೈ ಊಂಜಲಾಡಗಿರೋದು, ಆ ಚಿತ್ರದಲ್ಲಿ ಸಹ ಕಮಲ್ ಅವರ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಚಿತ್ರ ಅದೇ ವರ್ಷ ತೆಲುಗಿನಲ್ಲಿ ವಯಸ್ಸು ಪಿಲಿಚಿಂದಿ ಎನ್ನುವ ಹೆಸರಿನಲ್ಲಿ ತೆರೆಗೆ ಬರುತ್ತೆ. ಅಲ್ಲಿ ಸಹ ಜಯಚಿತ್ರ ಅವರೇ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಯಚಿತ್ರ ಅವರದ್ದು ಒಂದು ರೀತಿಯ ಸಾಹಸ ಪ್ರವೃತ್ತಿ. ನೋಡಿ, ಕನ್ನಡಕ್ಕೆ ಅವರು ಬಂದಿದ್ದನ್ನು ಹೇಳಿದ್ದೀನಿ, ವಿಷ್ಣುವರ್ಧನ್ ಅವರ ಜೊತೆಯಲ್ಲೂ ಅಭಿನಯಿಸಿದ್ದನ್ನು ಹೇಳಿದ್ದೀನಿ. ತಮ್ಮ ಆ ಕಡಿಮೆ ಎತ್ತರವನ್ನು ಅವರು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ತಗೋತಾ ಇದ್ದರು. ಹಾಗಾಗಿ ನಮಗೆ ಕನ್ನಡದಲ್ಲಿ ಕಳ್ಳ ಕುಳ್ಳ ಅಂದ ತಕ್ಷಣ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಅವರು ನೆನಪಾಗ್ತಾರೆ. ಅದೇ ದ್ವಾರಕೀಶ್ ಅವರು ಕುಳ್ಳ ಕುಳ್ಳಿ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತ್ರದಲ್ಲಿ ಕುಳ್ಳನಾಗಿ ತಾವೇ ಕಾಣಿಸ್ಕೊಂಡ್ರೆ ಕುಳ್ಳಿಯ ಪಾತ್ರಕ್ಕೆ ಜಯಚಿತ್ರ ಅವರನ್ನು ಆರಿಸ್ಕೋತಾರೆ. ಅಂಥ ಒಂದು ಟೈಟಲ್ ಇರುವ ಚಿತ್ರದಲ್ಲಿ ಸಹ ಜಯಚಿತ್ರ ಅವರು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅಭಿನಯಿಸ್ತಾರೆ. ಆದರೆ ತೆರೆಯ ಮೇಲೆ ಹಾಗೆ ಕಾಣಿಸ್ಕೊಳ್ಳೋದೇ ಬೇರೆ, ನಿಜ ಜೀವನದಲ್ಲಿ ಇರೋದೇ ಬೇರೆ.
ನಿಜ ಜೀವನದಲ್ಲಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಯಾರಾದರೂ ತಮ್ಮ ಎತ್ತರದ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ಅದನ್ನು ಮುಲಾಜಿಲ್ಲದೆ ಎದುರಿಸುವಂಥ ಒಂದು ಎದೆಗಾರಿಕೆ ಜಯಚಿತ್ರ ಅವರಲ್ಲಿತ್ತು. ಅನೇಕ ಕಲಾವಿದೆಯರು ಅವರ ಕಡಿಮೆ ಎತ್ತರದ ಬಗ್ಗೆ ಮಾತಾಡಿದಾಗ ಅದನ್ನು ಅವರು ಖಂಡಿಸಿದಂಥ ಪ್ರಕರಣಗಳು ಇವೆ. ಆದರೆ ಅದು ಇಲ್ಲಿ ಅಪ್ರಸ್ತುತ ಆದ್ದರಿಂದ ಅದರ ವಿವರಗಳಿಗೆ ನಾವು ಹೋಗೋದು ಬೇಡ. ನೋಡಿ, ನಮಗೆ ದೈಹಿಕವಾಗಿ ಯಾವುದಾದರೊಂದು ಕೊರತೆ ಇದ್ದರೆ ಬೇರೊಂದು ರೀತಿಯಲ್ಲಿ ಅದನ್ನು ಈ ಸೃಷ್ಟಿ ಕಾಂಪನ್ಸೇಟ್ ಮಾಡಿರುತ್ತೆ ಅಂತ ಹೇಳ್ತಾರೆ. ಜಯಚಿತ್ರ ಅವರಿಗೆ ಕಡಿಮೆ ಎತ್ತರ ಇದ್ದರೂ ಸಹ ಸಾಕಷ್ಟು ಧೈರ್ಯ ಇತ್ತು. 1974ರಲ್ಲಿ ತಮಿಳಿನಲ್ಲಿ ಯಶಸ್ವಿಯಾದ ಒಂದು ಚಿತ್ರ ವೆಳ್ಳಿಕ್ಕಿಳಮೈ ವ್ರತಂ, ಶುಕ್ರವಾರದ ವ್ರತ. ಆ ಚಿತ್ರದಲ್ಲಿ ಒಂದು ಹಾವಿನ ಜೊತೆಯಲ್ಲಿ ಅವರು ಅಭಿನಯಿಸ್ತಾರೆ. ಮುಂದೆ ಚೆಪ್ಪಿಂದಿ ಚೇಸ್ತಾ ಎನ್ನುವ ಒಂದು ಚಿತ್ರದಲ್ಲಿ ಹುಲಿಯ ಜೊತೆ ಕೂಡ ಅವರು ಅಭಿನಯಿಸಬೇಕಾಗತ್ತೆ. ಈ ರೀತಿಯ ಎಲ್ಲ ಪಾತ್ರಗಳನ್ನು ಒಪ್ಪಿಕೊಂಡು ದಕ್ಷಿಣ ಭಾರತದಲ್ಲಿ ಒಬ್ಬ ಯಶಸ್ವಿ ಕಲಾವಿದೆಯಾಗಿ ಸರಿಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ನಾವು ಅರುಣಾ ಇರಾನಿ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು. ಅವರು ತಮ್ಮ 30ನೇ ವಯಸ್ಸಿನಲ್ಲೇ ಹೊಸ ನಾಯಕಿಯರು ಬರ್ತಾ ಇರೋದ್ರಿಂದ ನಾವಿನ್ನು ನಾಯಕಿಯ ಪಾತ್ರಕ್ಕೆ ಕಾದು ಕೂತ್ರೆ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಪೋಷಕ ಪಾತ್ರಗಳು, ಅಕ್ಕ, ಅತ್ತಿಗೆ, ಇಂಥ ಪಾತ್ರಗಳನ್ನು ಮಾಡಿದ ಉದಾಹರಣೆಯನ್ನು ಹೇಳಿದ್ದೀವಿ. ಅದೇ ರೀತಿಯಲ್ಲಿ ಅವರು ಕನ್ನಡದಲ್ಲಿ ಅಣ್ಣಯ್ಯ ಚಿತ್ರದಲ್ಲಿ ರವಿಚಂದ್ರನ್ ಅವರ ಮಲತಾಯಿಯಾಗಿ ಕಾಣಿಸಿಕೊಂಡಂಥ ಒಂದು ಪ್ರಕರಣವನ್ನು ಹೇಳಿದ್ದೀವಿ. 1993ರಲ್ಲಿ ಇದೇ ಚಿತ್ರ ತೆಲುಗಿನಲ್ಲಿ ಅಬ್ಬಾಯಿಗಾರು ಎನ್ನುವ ಹೆಸರಿನಲ್ಲಿ ಬಂದಾಗ ಆ ಚಿತ್ರದಲ್ಲಿ ನಾಯಕನ ಮಲತಾಯಿಯಾಗಿ ಜಯಚಿತ್ರ ಅವರೇ ಕಾಣಿಸ್ಕೊಂಡಿದ್ದಾರೆ. ವಾಸ್ತವವಾಗಿ ಅಬ್ಬಾಯಿಗಾರು ಚಿತ್ರದ ಆ ಮಲತಾಯಿಯ ಪಾತ್ರಕ್ಕೆ ತೆಲುಗಿನ ಹಿರಿಯ ನಟಿ ವಾಣಿಶ್ರೀ ಅವರನ್ನು ಕೇಳ್ತಾರೆ. ಆದರೆ ಮಗನಿಗೆ ವಿಷ ಉಣಿಸುವಂಥ ಒಂದು ಪಾತ್ರವನ್ನು ಖಂಡಿತವಾಗಿಯೂ ನಾನು ಮಾಡೋದಿಲ್ಲ, ಯಾಕೆಂದರೆ ನನಗೆ ನನ್ನ ಮಗನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಹೇಳಿ ಅವರು ಆ ಪಾತ್ರವನ್ನು ನಿರಾಕರಣೆ ಮಾಡಿರ್ತಾರೆ. ಆದರೆ ನಿಜ ಜೀವನವೇ ಬೇರೆ, ಪಾತ್ರವೇ ಬೇರೆ ಅಂತ ಹೇಳಿ ಜಯಚಿತ್ರ ಅವರು ಆ ಪಾತ್ರವನ್ನು ನಿರ್ವಹಿಸಿ ಯಶಸ್ಸನ್ನು ಕಾಣ್ತಾರೆ. ನೋಡಿ, ಕನ್ನಡದಲ್ಲಿ ಒಂದು ಯಶಸ್ವಿ ಚಿತ್ರ ಪ್ರೇಮಲೋಕ. ಆ ಚಿತ್ರದ ನಾಯಕಿ ಜೂಹಿ ಚಾವ್ಲಾ ಅವರು ಹುಟ್ಟಿದ್ದು 1967ರಲ್ಲಿ. ಜಯಚಿತ್ರ ಅವರು ಹುಟ್ಟಿದ್ದು 1957ರಲ್ಲಿ. ಅಂದರೆ ಅವರಿಬ್ಬರ ವಯಸ್ಸಿನ ಅಂತರ ಕೇವಲ 10 ವರ್ಷಗಳು ಮಾತ್ರ. ಆದರೆ ಪ್ರೇಮಲೋಕ ಚಿತ್ರ ತೆರೆಗೆ ಬಂದಾಗ ಅಲ್ಲಿ ಜೂಹಿ ಚಾವ್ಲಾ ಅವರ ತಾಯಿಯ ಪಾತ್ರವನ್ನು ಜಯಚಿತ್ರ ಅವರು ನಿರ್ವಹಣೆ ಮಾಡ್ತಾರೆ. ಚಲನಚಿತ್ರಗಳಲ್ಲಿ ಬೇಡಿಕೆ ಇದ್ದಾಗಲೇ ಜಯಚಿತ್ರ ಅವರು 1983ರಲ್ಲಿ ಗಣೇಶ್ ಎನ್ನುವ ಒಬ್ಬ ಉದ್ಯಮಿಯೊಂದಿಗೆ ವಿವಾಹವಾಗ್ತಾರೆ. 5 ವರ್ಷಗಳ ನಂತರ ಅಂದರೆ 1988ರಲ್ಲಿ ಅವರಿಗೆ ಪುತ್ರೋತ್ಸವವಾಗುತ್ತೆ. ಆ ಮಗನ ಹೆಸರು ಅಮರೀಶ್ ಅಂತ, ಅಮರೀಶ್ ಗಣೇಶ್. ಸರಿಸುಮಾರು 200 ಚಿತ್ರಗಳಲ್ಲಿ ನಾಯಕಿಯಾಗಿ ಹಾಗೂ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಇನ್ನು ಟಿ ವಿ ಯುಗ ಆರಂಭವಾದಾಗ ಅವರು ಟೆಲಿ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸ್ತಾ ಹೋಗ್ತಾರೆ. ಜೊತೆಗೆ ಅವರೇ ಆ ಸೀರಿಯಲ್ಗಳನ್ನು ನಿರ್ಮಾಣ ಕೂಡ ಮಾಡ್ತಾರೆ. ಅಂಥ ಒಂದು ಯಶಸ್ವಿ ಸೀರಿಯಲ್ ಸುಮಂಗಲಿ. ನೋಡಿ, ಟಿ ವಿಯಲ್ಲಿ ಅವರು ಯಾವ ಮಟ್ಟಕ್ಕೆ ತೊಡಗಿಕೊಂಡಿದ್ರು ಅಂದರೆ ಟಿ ವಿ ನಿರ್ಮಾಪಕರ ಸಂಘ ನಿರ್ಮಾಣವಾದಾಗ ಅದಕ್ಕೆ ಅವರು ಪದಾಧಿಕಾರಿಯಾಗಿ ಅವಿರೋಧವಾಗಿ ಆಯ್ಕೆಯಾಗ್ತಾರೆ. ಜೊತೆಗೆ ಅದೇ ದಿನಗಳಲ್ಲಿ ತಮ್ಮ ಜನಪ್ರಿಯತೆಯ ಉತ್ತುಂಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಆ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ನೇರವಾಗಿ ರಾಜಕೀಯದಲ್ಲಿ ಚುನಾವಣೆಯನ್ನು ಎದುರಿಸದೇ ಇದ್ದರೂ ಸಹ ಇವತ್ತಿಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ರಾಜಕೀಯ ಜೀವನದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. 37 ವರ್ಷಗಳ ವೈವಾಹಿಕ ಜೀವನದ ನಂತರ ಅಂದರೆ ಇಸುವೆ 2020ರಲ್ಲಿ ಜಯಚಿತ್ರ ಅವರು ತಮ್ಮ ಪತಿ ಗಣೇಶ್ ಅವರನ್ನು ಕಳ್ಕೊತಾರೆ. ತಮ್ಮ ಏಕೈಕ ಪುತ್ರನೊಂದಿಗೆ ಅವರು ಇವತ್ತಿಗೂ ಅವರು ಚಟುವಟಿಕೆಯಿಂದ ಪ್ರದರ್ಶನ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ತಮಿಳಿನಲ್ಲಿ 2 ಭಾಗಗಳಲ್ಲಿ ತೆರೆಗೆ ಬಂದ ಪೊನ್ನಿಯಿನ್ ಸೆಲ್ವನ್ ಚಿತ್ರದಲ್ಲಿ ಕೂಡ ಅವರು ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಅಭಿನಯದ ಜೊತೆಯಲ್ಲಿ 1991ರಲ್ಲಿ ಪುದಿಯ ರಾಗಂ ಎನ್ನುವ ಚಿತ್ರವನ್ನು ನಿರ್ದೇಶನ ಕೂಡ ಮಾಡ್ತಾರೆ. 2010ರಲ್ಲಿ ಮಗ ಅಮರೀಶ್ ಗಣೇಶ್ ಅವರಿಗೋಸ್ಕರ ತಾವೇ ಬರವಣಿಗೆಯನ್ನು ಮಾಡಿ ನಿರ್ಮಾಣವನ್ನು ಮಾಡಿ ನಿರ್ದೇಶನವನ್ನು ಕೂಡ ಮಾಡ್ತಾರೆ. ಆ ಚಿತ್ರದ ಹೆಸರು ನಾನೇ ಎನ್ನುಳ್ ಇಲ್ಲೈ. ಆ ಚಿತ್ರ ಯಶಸ್ಸನ್ನು ಕಾಣಲಿಲ್ಲ. ಮುಂದೆ ಕೂಡ ಮಗನಿಗೋಸ್ಕರ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಇಟ್ಕೊಂಡಿದ್ದರು. ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ಚಿತ್ರಗಳು ಸೆಟ್ಟೇರಲಿಲ್ಲ ಅಥವಾ ಬಿಡುಗಡೆಯ ಹಂತದವರೆಗೆ ಬರಲಿಲ್ಲ. ಮುಂದೆ ಅವರ ಮಗ ಅಮರೀಶ್ ಗಣೇಶ್ ಅವರು ಚಲನಚಿತ್ರದಲ್ಲಿ ನಾಯಕನಾಗಿ ವಿಫಲರಾಗಿದ್ದರೂ ಸಹ
ಬೇರೊಂದು ರೀತಿಯಲ್ಲಿ ಚಲನಚಿತ್ರ ಕ್ಷೇತ್ರದಲ್ಲಿ ತೊಡಗಿಕೊಳ್ಳೋಣ ಅನ್ನುವ ಒಂದು ಆಲೋಚನೆಯೊಂದಿಗೆ ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಅನೇಕ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ನಾವು ನಮ್ಮ ಸಿನಿಮಾ ಸ್ವಾರಸ್ಯ ಸರಣಿಯಲ್ಲಿ ಯಾವುದೇ ಭಾಷಾ ಭೇದವಿಲ್ಲದೆ ದೇಶ ವಿದೇಶಗಳ ಅನೇಕ ಕಲಾವಿದರ ಬಗ್ಗೆ ಮಾಹಿತಿಪೂರ್ಣವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನೇಕರ ಸಂಚಿಕೆಗಳನ್ನು ಮಾಡುವಾಗ ನಮಗೂ ಒಂದು ರೀತಿಯ ಹಿಂಸೆ ಆಗುತ್ತೆ. ಅಂದರೆ ಅವರು ಇವತ್ತು ಇರುವಂಥ ಒಂದು ದುಸ್ಥಿತಿಯನ್ನು ನೋಡಿದಾಗ, ಉದಾಹರಣೆಗೆ ಜಯಕುಮಾರಿಯವರ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು. ಅಂಥ ಸಂಚಿಕೆಗಳನ್ನು ಮಾಡುವಾಗ ನಮಗೆ ಕೂಡ ಬೇಸರ ಆಗುತ್ತೆ. ಆದರೆ ಜಯಚಿತ್ರ ಅವರಂಥ ಕಲಾವಿದೆಯ ಬಗ್ಗೆ ಸಂಚಿಕೆ ಮಾಡುವಾಗ ನಿಜವಾಗಿಯೂ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಒಬ್ಬ ಮಹಿಳೆಯಾಗಿ ಚಿತ್ರರಂಗದಲ್ಲಿ ನೆಲೆಯನ್ನು ಕಂಡುಕೊಂಡು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಮುಂದೆ ಟಿ ವಿಯಲ್ಲಿ ಕೂಡ ಒಂದು ತಮ್ಮ ಛಾಪನ್ನು ಮೂಡಿಸಿ ಇವತ್ತಿಗೂ ಪ್ರದರ್ಶನ ಕ್ಷೇತ್ರದಲ್ಲಿ ಸಕ್ರಿಯರಾಗಿ ದುಡಿತಾ ಸಕಾರಾತ್ಮಕವಾಗಿ ಜೀವನವನ್ನು ನೋಡುವಂಥ ಜಯಚಿತ್ರ ಅವರು ನಮಗೆ ಮಾದರಿಯಾಗಬೇಕು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.